ಭೀಮಾಶಂಕರ್ ದಾದೇಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ, ಈ ದಿನ ಕಂಪ್ಯೂಟರ್ ನಾಲೆಡ್ಜ್ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ನೋಡೋಣ. ಇವು ಸ್ಪರ್ಧಾತ್ಮಕ ಪರೀಕ್ಷೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕೂಡ ಕಂಪ್ಯೂಟರ್ನಲ್ಲಿ ಪ್ರಶ್ನೆಗಳು ಬಂದೇ ಬರುತ್ತವೆ. ಅಷ್ಟೇ ಅಲ್ಲದೆ ಸಿ ಗ್ರೂಪ್ನಲ್ಲಿ ಒಟ್ಟು 25 ಪ್ರಶ್ನೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬರ್ತಾವೆ. ಯಾವುದೇ ಸಿ ಗ್ರೂಪ್ ಅಥವಾ ಬಿ ಗ್ರೂಪ್ ಇದ್ದರೂ ಕೂಡ ಪೊಲೀಸ್, PDO ಹೀಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆದರೂ ಕೂಡ ಕಂಪ್ಯೂಟರ್ ಪ್ರಶ್ನೋತ್ತರಗಳು ಬರ್ತಾವೆ. ಅದಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಹಾರ ಇಲಾಖೆಯಲ್ಲಿ SDA ಈಗಾಗಲೇ ಕರೆದಂಥ ಒಂದು ಅರ್ಜಿಗೆ ಕೂಡ ಈ ಒಂದು ಕಂಪ್ಯೂಟರ್ ಸಾಕ್ಷರತೆ ಭಾಳ ಇಂಪಾರ್ಟೆಂಟ್ ಆಗಿದೆ. ಅವು ಕೂಡ ಸಿ ಗ್ರೂಪ್ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಪೋಸ್ಟ್ಗಳು. ಈಗ ಒಂದೊಂದಾಗಿ ಕಂಪ್ಯೂಟರ್ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ, ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ. ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ. ಅಕ್ಷರ, ರಿಕರ್ಡ್, ಫೀಲ್ಡ್, ಕಡತ, ಡೇಟಾ ಬೇಸ್. ಒಂದನೇದ್ದು. ಎರಡನೇದ್ದು ಅಕ್ಷರ, ಫೀಲ್ಡ್, ರಿಕರ್ಡ್, ಕಡತ, ಡೇಟಾ ಬೇಸ್. ಮೂರನೇ ಆಯ್ಕೆ ಫೀಲ್ಡ್, ರಿಕರ್ಡ್, ಅಕ್ಷರ, ಡೇಟಾ, ಆಫೀಸ್, ಕಡತ. ನಾಲ್ಕನೇದ್ದು ಫೀಲ್ಡ್, ಅಕ್ಷರ, ಕಡತ, ಡೇಟಾಬೇಸ್, ರಿಕರ್ಡ್. ಇವುಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು 2. ಎರಡನೇದ್ದು ಏನದ? ಅಕ್ಷರ, ಆಮೇಲೆ ಫೀಲ್ಡ್, ರಿಕರ್ಡ್, ಕಡತ, ಡೇಟಾ ಬೇಸ್. ಇದು ಸರಿಯಾದಂಥ ಒಂದು ಆಯ್ಕೆ. ಎರಡನೇದ್ದು ಸರಿಯಾದ ಉತ್ತರ. ಯಾವುದಕ್ಕೆ? ಗಾತ್ರಕ್ಕೆ ಅನುಗುಣವಾಗಿ ದತ್ತದ ಕ್ರಮ. ಸರಿಯಾದ ಆಯ್ಕೆ 2. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಎರಡನೆಯ ಪ್ರಶ್ನೆ, CPU ವೇಗವನ್ನು ಅಳೆಯುವುದು. ಈ CPU ವೇಗವನ್ನು ಅಳೆಯುವುದು ನೋಡೋಣ, ಹೇಗೆ ಅಳಿತಾರೆ ಅನ್ನೋದು. ಒಂದನೆಯ ಆಯ್ಕೆ ಪ್ರತಿ ಮಿಲಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಒಂದನೇದಾಯಿತು. ಎರಡನೆಯ ಆಯ್ಕೆ ಪ್ರತಿ ಮೈಕ್ರೋ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಮೂರನೇದ್ದು ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ನಾಲ್ಕನೆಯ ಆಯ್ಕೆ ಪ್ರತಿ ನ್ಯಾನೋ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಯಾವುದಿದರಲ್ಲಿ ಸರಿಯಾದಂಥ ಉತ್ತರ 3. ಮೂರನೇದ್ದು ಸರಿಯಾದ ಆಯ್ಕೆ ಪ್ರತಿ ಸೆಕೆಂಡ್ಗೆ ಇರುವ ಗಡಿಯಾರದ ಚಕ್ರಗಳು. ಸರಿಯಾದ ಆಯ್ಕೆ 3 ಅಂತ ನಾವು ಹೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಮೂರನೆಯ ಪ್ರಶ್ನೆ ಈ ರೀತಿ ಇದೆ. ಅತಿ ವೇಗದ ಮೆಮೊರಿ. ನೋಡ್ರಿ, ಅತಿ ವೇಗದ ಮೆಮೊರಿ ಪ್ರಕಾರ ಯಾವುದು? ಅತಿ ಹೆಚ್ಚು ವೇಗವಾಗಿರ್ತಕ್ಕಂಥ ಮೆಮೊರಿಯ ಪ್ರಕಾರಗಳಲ್ಲಿ ಯಾವುದು ಹೆಚ್ಚಿದೆ ಅನ್ನೋದನ್ನು ನೋಡೋಣ. ಈ 4 ಆಯ್ಕೆಗಳಲ್ಲಿ ಒಂದು ಯಾವುದಾದರೂ ಸರಿಯಾಗಿರುತ್ತದೆ. ಮೊದಲನೇದ್ದು ಇದು ರಾಮ್ ಅಲ್ಲ, ರ್ಯಾಮ್. ಸರಿಯಾದದ್ದು ರ್ಯಾಮ್. ಎರಡನೇದ್ದು ಕ್ಯಾಶ್. ಮೂರನೇದ್ದು ರೋಮ್. ನಾಲ್ಕನೇದ್ದು ಡಬಲ್ ಡೇಟಾ ರೇಟ್. ಅಂದರೆ ಸರಿಯಾದದ್ದು ಯಾವುದು? ಕ್ಯಾಶ್. ಎರಡನೇದ್ದು ಸರಿಯಾದ ಆಯ್ಕೆ. ಈ ಪ್ರಶ್ನೆಗೆ ಸರಿಯಾದಂಥ ಆಯ್ಕೆ 2, ಕ್ಯಾಶ್. ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ, ವಿಶ್ವಸಹಾರ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ. ನೋಡ್ರಿ,
ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ನೋಡ್ರಿ ಸೈಬರ್ ಅಪರಾಧಕ್ಕೆ ಏನೆಂದು ಕರೆಯುತ್ತಾರೆ? ಹ್ಯಾಕಿಂಗ್, ಸೈಬರ್ ಕಳ್ಳತನ, ಸೈಬರ್ ಸ್ಟಾಕಿಂಗ್, ಫಿಶಿಂಗ್. ಯಾವುದಿದೆ ಸರಿಯಾದಂಥ ಉತ್ತರ? ಫಿಶಿಂಗ್. 4ನೇದು ಆಯ್ಕೆ ಸರಿಯಾಗಿದೆ. ನೋಡ್ರಿ ವಿಶ್ವಾಸಾರ್ಹ ಎಂದು ಸೋಗು ಹಾಕುವ ಮೂಲಕ ಸೂಕ್ಷ್ಮ ಮಾಹಿತಿಯನ್ನು ಕದಿಯುವ ಸೈಬರ್ ಅಪರಾಧಕ್ಕೆ ಫಿಶಿಂಗ್ ಎಂದು ಕರೆಯುತ್ತಾರೆ. ಸರಿಯಾದ ಆಯ್ಕೆ 4. 5ನೆಯ ಪ್ರಶ್ನೆ ಪವರ್ ಪಾಯಿಂಟ್ನಲ್ಲಿ ಸ್ಲೈಡ್ಗಳಿಗೆ ಪೂರ್ವ ನಿರ್ಧರಿತ ಬಣ್ಣಗಳು, ಸೌಂಡ್ಗಳು ಹಾಗೂ ಸೌಂಡ್ ಇರಬೇಕಿದು ಬಹುಶಃ ಸೌಂಡ್ಗಳು ಮತ್ತು ದೃಶ್ಯ ಪರಿಣಾಮಗಳನ್ನು ಸೇರಿಸಿ ವೃತ್ತಿ ಪರಿಣಾಮವನ್ನು ಪಡೆಯಲು ಏನೆನ್ನುತ್ತಾರೆ? ಟೆಂಪ್ಲೇಟ್, ಸ್ಲೈಡ್ ಲೇಔಟ್, ಥೀಮ್, ಸ್ಲೈಡ್ ಮಾಸ್ಟರ್. ಸರಿಯಾದಂಥ ಆಯ್ಕೆ 3ನೇದ್ದು ಥೀಮ್. 3ನೇದ್ದು ಸರಿಯಾದ ಆಯ್ಕೆ. ಯಾವುದು? ಥೀಮ್. ಮುಂದಿನ ಪ್ರಶ್ನೆ ನೋಡೋಣ. 6ನೆಯ ಪ್ರಶ್ನೆ ಎಕ್ಸೆಲ್ನಲ್ಲಿ ಸಂಪೂರ್ಣ ಉಲ್ಲೇಖಿತ ಕೋಶವನ್ನು ಸೂಚಿಸಲು ಬಳಸುವ ಚಿಹ್ನೆ. ಎಕ್ಸೆಲ್ನಲ್ಲಿ ಸಂಪೂರ್ಣವಾಗಿ ಸೂಚಿಸಲು ಬಳಸುವ ಚಿಹ್ನೆ ಯಾವುದು? ಎಸ್, ಉದ್ಗಾರಕ ಚಿಹ್ನೆ. 4ನೇದ್ದು ಸರಿಯಾದ ಆಯ್ಕೆ. ಯಾವುದು? 4ನೇದ್ದು ಸರಿಯಾದ ಆಯ್ಕೆ. 7ನೆಯ ಪ್ರಶ್ನೆ 13 ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ. 13 ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿ. ಯಾವುದಿದೆ ನೋಡೋಣ. ಯಾವುದು? 2ನೇದ್ದು ಸರಿಯಾದ ಆಯ್ಕೆ. 1101 ಬ್ರಾಕೆಟ್ 2 ಇದು ಸರಿಯಾದ ಆಯ್ಕೆ ಆಗಿದೆ. 2ನೇದ್ದು ಸರಿಯಾದ ಉತ್ತರ. 13 ದ್ವಿಮಾನ ಪದ್ಧತಿಗೆ ಪರಿವರ್ತಿಸಿದಾಗ ಇಷ್ಟು ಬರುತ್ತದೆ. ಸರಿಯಾದ ಆಯ್ಕೆ 2. 8ನೆಯ ಪ್ರಶ್ನೆ ನೋಡೋಣ. 8ನೆಯ ಪ್ರಶ್ನೆ ಯಾವುದಿದೆ? ಸೆಕೆಂಡರಿ ಸ್ಟೋರೇಜಿನ ಗುಣಲಕ್ಷಣಗಳು ನೋಡೋಣ. ಹೆಚ್ಚು ಸಂಗ್ರಹ ಸಾಮರ್ಥ್ಯ, ಹೆಚ್ಚು ವೇಗ, ಹೆಚ್ಚು ಬೆಲೆ. ಇದು 1ನೇ ಆಯ್ಕೆ ಆಯಿತು. 2ನೆಯ ಆಯ್ಕೆ ನೋಡೋಣ. ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ, ಕಡಿಮೆ ಬೆಲೆ. 3ನೇದ್ದು ಕಡಿಮೆ ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ, ಬೆಲೆ ಹೆಚ್ಚು. 4ನೇ ಆಯ್ಕೆ ಕಡಿಮೆ ಸಂಗ್ರಹಣಾ ಸಾಮರ್ಥ್ಯ, ಹೆಚ್ಚು ವೇಗ, ಕಡಿಮೆ ಬೆಲೆ. ಸರಿಯಾದಂಥ ಆಯ್ಕೆ ನೋಡೋಣ. ಸರಿಯಾದಂಥ ಆಯ್ಕೆ 2 ಸರಿಯಾದ ಆಯ್ಕೆ. ಏನಿದೆ? ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ, ಕಡಿಮೆ ಬೆಲೆ. ಇದು ಸೆಕೆಂಡರಿ ಸ್ಟೋರೇಜಿನ ಗುಣಲಕ್ಷಣಗಳು. ಯಾವ್ಯಾವು? ಹೆಚ್ಚು ಸಾಮರ್ಥ್ಯ, ಹೆಚ್ಚು ಸಂಗ್ರಹಣಾ ಸಾಮರ್ಥ್ಯ, ಕಡಿಮೆ ವೇಗ, ಕಡಿಮೆ ಬೆಲೆ. ಇದು ಸೆಕೆಂಡರಿ ಸ್ಟೋರೇಜ್ಗಳ ಗುಣಲಕ್ಷಣ. 9ನೆಯ ಪ್ರಶ್ನೆ ನೋಡೋಣ. 9ನೆಯ ಪ್ರಶ್ನೆ URL ಹೆಸರಿನ ಭಾಗಗಳ ಸರಿಯಾದ ಕ್ರಮ ನೋಡೋಣ. ಯಾವುದಿದೆ ಅನ್ನೋದನ್ನು ನೋಡೋಣ.
ಪ್ರೋಟೋಕಾಲ್, ಡೊಮೈನ್ ಹೆಸರು, ಪಾತ್ ಮತ್ತು ಕಡತದ ಹೆಸರು. ಇದು ಸರಿಯಾದ ಆಯ್ಕೆ. ಒಂದನೇದ್ದು ಸರಿಯಾದ ಆಯ್ಕೆ. URL ಹೆಸರಿನ ಭಾಗಗಳ ಸರಿಯಾದ ಕ್ರಮ. ಪ್ರೋಟೋಕಾಲ್, ಡೊಮೈನ್ ಹೆಸರು, ಪಾತ್ ಮತ್ತು ಕಡತದ ಹೆಸರು. ಒಂದನೇ ಆಯ್ಕೆ ಸರಿಯಾಗಿ ಇದೆ. 10ನೆಯ ಪ್ರಶ್ನೆ ನೋಡೋಣ. 10ನೇ ಪ್ರಶ್ನೆ ಯಾವುದಿದೆ ಅನ್ನೋದನ್ನು ನೋಡೋಣ. ಯಾವುದಿದೆ ನೋಡೋಣ್ರಿ. MS Excel ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? MS Excel ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ಒಂದನೇದ್ದು ಬಲಕ್ಕೆ ಹೊಂದಿರುತ್ತವೆ. ಎರಡನೇ ಆಯ್ಕೆ ಎಡಕ್ಕೆ ಹೊಂದಿರುತ್ತವೆ. ಮೂರನೇ ಆಯ್ಕೆ ಟೆಕ್ಸ್ಟ್ ಎಡಕ್ಕೆ ನೋಡ್ರಿ, ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತವೆ. ನಾಲ್ಕನೇ ಆಯ್ಕೆ ಟೆಕ್ಸ್ಟ್ ಬಲಕ್ಕೆ ಹಾಗೂ ಸಂಖ್ಯೆಗಳು ಎಡಕ್ಕೆ ಹೊಂದಿಕೊಂಡಿರುತ್ತವೆ. ಸರಿಯಾದಂಥ ಉತ್ತರ ಯಾವುದು? ಮೂರನೇದ್ದು ಸರಿಯಾದ ಆಯ್ಕೆ. ಯಾವುದು? ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತವೆ. ಆಯ್ಕೆ 3 ಸರಿಯಾಗಿದೆ. 11ನೆಯ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ವೆಬ್ ಬ್ರೌಸರ್ ಅಲ್ಲ? ನೋಡೋಣ. ಯಾಹೂ, ಗೂಗಲ್ ಕ್ರೋಮ್, LYNX, ಓಪೇರಾ. ಸರಿಯಾದಂಥ ಆಯ್ಕೆ LYNX ಅಂದರೆ ಮೂರನೇದ್ದು. ಇದು ವೆಬ್ ಬ್ರೌಸರ್ ಅಲ್ಲ. ಯಾಹೂ, ಗೂಗಲ್ ಕ್ರೋಮ, ಓಪೇರಾ ಇವೆಲ್ಲ ವೆಬ್ ಸರ್ಚ್ಗಳಾಗಿವೆ. ಸರಿಯಾದ ಆಯ್ಕೆ 3 ಆಗಿದೆ. 12ನೆಯ ಪ್ರಶ್ನೆ ನೋಡೋಣ. 12ನೆಯ ಪ್ರಶ್ನೆ ಅಂತರ್ಜಾಲದ ಪ್ರಾರಂಭವು 1969ರಲ್ಲಿ US ರಕ್ಷಣಾ ಇಲಾಖೆಯಿಂದ ಡ್ಯಾಶ್ ಎಂಬುದು ವಿಕೇಂದ್ರೀಕೃತ ಜಾಲವಾಗಿತ್ತು. ಈ ಅಂತರ್ಜಾಲ ಏನಿದೆಯಲ್ಲ 1969ರಲ್ಲಿ USA ಅಂದರೆ ಅಮೆರಿಕ ರಕ್ಷಣಾ ಇಲಾಖೆಯಲ್ಲಿ ಮೊದಲ ಬಾರಿಗೆ ಇದರ ಕೇಂದ್ರೀಕೃತ ಜಾಲ ಆರಂಭವಾಗ್ತದ. ನೋಡೋಣ ಇದರ ಯಾವುದು ಅನ್ನೋಣ. ಅರ್ಪಾನೆಟ್ ನೋಡ್ರಿ. 4ನೆಯ ಆಯ್ಕೆ ಇದರ ಕೇಂದ್ರೀಕೃತ ಜಾಲವಾಗಿತ್ತು. ಯಾವುದು? ಅರ್ಪಾನೆಟ್. ಸರಿಯಾದ ಆಯ್ಕೆ 4. 13ನೆಯ ಪ್ರಶ್ನೆ ನೋಡೋಣ. 13ನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ? ನೋಡ್ರಿ ಅವ ಏನು ಹೇಳ್ತಾನ, ಕೆಳಗಿನವುಗಳಲ್ಲಿ ಯಾವುದನ್ನು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ? ಸೆಮಿಕಂಡಕ್ಟರ್ ಮೆಮೊರಿ, ಮ್ಯಾಗ್ನೆಟಿಕ್ ಡಿಸ್ಕ್ಗಳು, ಮ್ಯಾಗ್ನೆಟಿಕ್ ಡ್ರಮ್ಸ್ಗಳು, ಮ್ಯಾಗ್ನೆಟಿಕ್ ಟೇಪ್ಗಳು. ನೋಡೋಣ 13ನೇದ್ರಾಗ ಸರಿಯಾದಂಥ ಉತ್ತರ ಸೆಮಿಕಂಡಕ್ಟರ್ ಮೆಮೊರಿ. ಒಂದನೇದ್ದು ಸರಿಯಾದ ಆಯ್ಕೆ. ಯಾವುದು? ಸೆಮಿಕಂಡಕ್ಟರ್ ಮೆಮೊರಿಯನ್ನು ನಾವು ದ್ವಿತೀಯ ಸಂಗ್ರಹವಾಗಿ ಬಳಸಲಾಗುವುದಿಲ್ಲ. ಸರಿಯಾದ ಆಯ್ಕೆ 1. 14ನೆಯ ಪ್ರಶ್ನೆ ನೋಡೋಣ. 14ನೆಯ ಪ್ರಶ್ನೆ ಗಟರ್ ಮರ್ಜಿನ್ ಎಂದರೆ ಏನು? ಸರಿಯಾದಂಥ ಆಯ್ಕೆಗಳು ನೋಡೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾದಂಥ ಆಯ್ಕೆ ಮೂರನೇದ್ದು
ಸರಿಯಾದ ಆಯ್ಕೆ. ಮರ್ಜಿನ್ ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ. ಸರಿಯಾದ ಆಯ್ಕೆ ಯಾವುದು? 3. ಮೂರನೇದ್ದು ಸರಿಯಾದ ಆಯ್ಕೆ. ಏನದಿದು? ಗಟರ್ ಮರ್ಜಿನ್ ಎಂದರೆ ಮರ್ಜಿನನ್ನು ಮುದ್ರಿಸುವಾಗ ಪುಟದ ಬಂಧಿಸುವ ಭಾಗಕ್ಕೆ ಸೇರಿಸಲಾಗುತ್ತದೆ. ಇದು ಸರಿಯಾದ ಆಯ್ಕೆ 3 ಆಗಿದೆ. 15ನೆಯ ಪ್ರಶ್ನೆ ನೋಡೋಣ. 15ನೆಯ ಪ್ರಶ್ನೆ ಯಾವುದಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಡ್ಯಾಶ್ IEEE ನೋಡ್ರಿ, ಡ್ಯಾಶ್ IEEE 802.6 ಎಂಬ ಸ್ಟ್ಯಾಂಡರ್ಡನ್ನು ಬಳಸುತ್ತದೆ. ನೋಡಿರಿ, ಇದು ಸ್ಟ್ಯಾಂಡರ್ಡ್ 802.6 ಸ್ಟ್ಯಾಂಡರ್ಡನ್ನು ಬಳಸ್ತಕ್ಕಂಥದ್ದು ಯಾವುದು ನೋಡೋಣ. ಇಂಟರ್ನೆಟ್ಟ, ಲ್ಯಾನ, ವ್ಯಾನ, ಮ್ಯಾನ? ಸರಿಯಾದಂಥ ಉತ್ತರ 4 ಮ್ಯಾನ್. ಸರಿಯಾದದ್ದು ಯಾವುದು? 4ನೇದ್ದು ಮ್ಯಾನ್. ಮುಂದಿನ ಪ್ರಶ್ನೆ ನೋಡೋಣ. 16ನೆಯ ಪ್ರಶ್ನೆ IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಯನ್ನು ರಚಿಸಲಾಗಿದೆ? ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಯನ್ನು ರಚಿಸಲಾಗಿದೆ? ICANN ಅಂದರೆ 2ನೆಯ ಆಯ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಯಾವುದು? IP ಅಡ್ರೆಸ್ ಸ್ಥಳಗಳನ್ನು ನಿರ್ವಹಿಸಲು ಯಾವ ಸಂಸ್ಥೆಗಳು ರಚಿಸಲಾಗಿದೆ ಅಂದರೆ ICANN ಅಂದರೆ ಸರಿಯಾದ ಆಯ್ಕೆ 2. 17ನೆಯ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ಗೆ ಕಾರಣವಾಗಿದೆ. ನೋಡೋಣ, ಈ ಆಪರೇಟಿಂಗ್ ಸಿಸ್ಟಮ್ಗೆ ಯಾವುದು ಕಾರಣವಾಗಿದೆ ಅನ್ನೋದನ್ನು ನೋಡೋಣ. ಮೆಮೊರಿ ನಿರ್ವಹಣೆ, IO ಸಾಧನ ನಿರ್ವಹಣೆ, CPU ವೇಳಾಪಟ್ಟಿ, ಮೇಲಿನ ಎಲ್ಲವೂ? ನೋಡ್ರಿ, 4ನೇದ್ದು ಸರಿಯಾದ ಆಯ್ಕೆ. ಇದು ಆಪರೇಟಿಂಗ್ ಸಿಸ್ಟಮ್ಗೆ ಕಾರಣವಾಗಿರ್ತಕ್ಕಂಥದ್ದು. ಈ ಮೇಲಿನ 3ಗಳು ಯಾವ್ಯಾವು? ಮೆಮೊರಿ ನಿರ್ವಹಣೆಯೂ ಬೇಕು, IO ಸಾಧನ ನಿರ್ವಹಣೆ ಮತ್ತು CPU ವೇಳಾಪಟ್ಟಿ, ಇದೆಲ್ಲವನ್ನು ನಾವು ಆಪರೇಟಿಂಗ್ ಸಿಸ್ಟಮ್ಗೆ ಕಾರಣವಾಗಿವೆ ಅಂತ ಹೇಳಬಹುದು. ಸರಿಯಾದ ಆಯ್ಕೆ 4. 18ನೆಯ ಪ್ರಶ್ನೆ FAT ಎಂದರೇನು? FAT ಎಂದರೆ ಏನು ಅಂದರೆ ಅದರ ವಿಸ್ತರಣ ರೂಪ ನೋಡೋಣ. ಫೈಲ್ ಗುಣಲಕ್ಷಣ ಕೋಷ್ಟಕ, ಫೈಲ್ ಹಂಚಿಕೆ ಕೋಷ್ಟಕ, ಫಾಂಟ್ ಗುಣಲಕ್ಷಣ ಕೋಷ್ಟಕ, ಹಂಚಿಕೆ ಕೋಷ್ಟಕ, ಸ್ವರೂಪ? ಯಾವುದು ಸರಿಯಾದಂಥ ಉತ್ತರ? ಯಾವುದು? ಫೈಲ್ ಹಂಚಿಕೆ ಕೋಷ್ಟಕ. 2ನೇದ್ದು ಫೈಲ್ ಹಂಚಿಕೆ ಕೋಷ್ಟಕ. ಇದು 2ನೆಯ ಆಯ್ಕೆ ಸರಿಯಾಗಿ ಇದೆ. ಫೈಲ್ ಹಂಚಿಕೆ ಕೋಷ್ಟಕ FAT ಎಂದರೆ ಎನ್ನುವುದಕ್ಕೆ ಸರಿಯಾದ ಉತ್ತರ. 19ನೆಯ ಪ್ರಶ್ನೆ ನೋಡೋಣ. IPv4 ಗಾತ್ರ ಡ್ಯಾಶ್ ಬೀಟ್ಗಳು? ನೋಡ್ರಿ, IPv4 ಗಾತ್ರದ ಬೀಟ್ ಏನು? ಬೀಟ್ಗಳು ಯಾವುದಕ್ಕೆ ಸಮವಾಗಿರ್ತವೆ ಅನ್ನೋದನ್ನು ಕೇಳಿದ್ದಾರೆ. 32, 128, 16, 64? ಸರಿಯಾದಂಥ ಉತ್ತರ ಯಾವುದು? 34. 1ನೇದ್ದು ಸರಿಯಾದ ಆಯ್ಕೆ. 1ನೇದ್ದು ಸರಿಯಾದ ಆಯ್ಕೆ. ಮುಂದಿನ ಪ್ರಶ್ನೆ ನೋಡೋಣ. ಈ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕೊನೆಯ ಪ್ರಶ್ನೆ MICR ಅಂದರೆ ಮ್ಯಾಗ್ನೆಟಿಕ್
ಇಂಕ್ ಕ್ಯಾರೆಕ್ಟರ್ ರಿಕಗ್ನೈಜೇಷನ್ ಇದು ಒಂದು ಏನಾಗಿದೆ ಅದೊಂದು ನೋಡೋಣ. ಔಟ್ಪುಟ್ ಡಿವೈಸಾ, ಲಾಜಿಕಲ್ ಡಿವೈಸಾ, ಇನ್ಪುಟ್ ಡಿವೈಸ್, ಕೀಲಿಮಣಿ ಡಿವೈಸ್. ಸರಿಯಾದಂಥ ಉತ್ತರ ಇನ್ಪುಟ್ ಡಿವೈಸ್, ಮೂರನೇದ್ದು ಸರಿಯಾದ ಆಯ್ಕೆ. ಇದು MICRಗೆ ಸಂಬಂಧಪಟ್ಟಂಥ ಇನ್ಪುಟ್ ಡಿವೈಸ್. ಇದು ಏನಾಗ್ಯದ ಇನ್ಪುಟ್ ಡಿವೈಸ್. ಇವು ಇಲ್ಲಿವರೆಗೆ ನೋಡಿರ್ತಕ್ಕಂಥ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಸಂವಹನ ಪತ್ರಿಕೆ 2021ರಲ್ಲಿ ಕೇಳಿರ್ತಕ್ಕಂಥ 2021ರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಿದ್ದೇನೆ. ಅವು ಸಿ ಗ್ರೂಪ್ಗೆ ನಾನ್ ಟೆಕ್ನಿಕ್ ಪೋಸ್ಟ್ಗೆ ಸಂಬಂಧಪಟ್ಟ ಒಂದು ಪತ್ರಿಕೆ ಆಗಿರ್ತಕ್ಕಂಥ ಸಿ ಗ್ರೂಪ್ ಎಂದು ಅದರಲ್ಲಿ ಬಂದಂಥ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಿದ್ದೇನೆ. ಇವು ಮುಂದೆ ನಡೆಯುವ ಪ್ರತಿಯೊಂದು ಸ್ಪರ್ಧಾತ್ಮಕ ಎಕ್ಸಾಮ್ಗೆ ಎಲ್ಪ್ ಆಗ್ತಾವಂತ ಹೇಳುತ್ತಾ ಈಗ ವಿಡಿಯೋ ಮುಗಿಸುವಂಥ ಸಮಯ. ಯಾರು ವಿಡಿಯೋ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡ್ರಿ ಅಂತ ಹೇಳುತ್ತಾ ಈಗ ವಿಡಿಯೋ ಮುಗಿಸುವಂಥ ಸಮಯ. ಧನ್ಯವಾದಗಳು.